ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೊಲೆ ಆರೋಪಿಗಳು ಟ್ರಯಲ್ನ ಸಂದರ್ಭದಲ್ಲಿ ದರ್ಶನ್ ಸೇರಿದಂತೆ ಕೆಲ ಆರೋಪಿಗಳು ಖುದ್ದು ಕೋರ್ಟ್ ಹಾಜರಾತಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆ ಅರ್ಜಿಯ ವಿಚಾರಣೆ ಇವತ್ತು ನಡೆಯಿತು. ದರ್ಶನ್ ಪರ ವಕೀಲರು ಸೇರಿದಂತೆ ಕೆಲ ಆರೋಪಿಗಳ ಪರ ವಕೀಲರು ಅವರಿಗೆ ಖುದ್ದು ಹಾಜರಾತಿಗೆ ಅವಕಾಶ ಮಾಡಿಕೊಡುವಂತೆ ವಾದ ಮಂಡಿಸಿದರೆ ಇದಕ್ಕೆ ಆಕ್ಷೇಪವನ್ನ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ಹೇಗಿತ್ತು? ಇಲ್ಲಿದೆ ಡೀಟೇಲ್ಸ್. ಕೋರ್ಟ್ಗೆ ಖುದ್ದು ಹಾಜರುಪಡಿಸುವಂತೆ ಕೋರಿ ದರ್ಶನ್ ಅರ್ಜಿ. ಸೆಲೆಬ್ರಿಟಿ ಅಂತ ಚಾನ್ಸ್ ನಿರಾಕರಿಸಬೇಡಿ, ಪೊಲೀಸರೇ ಸೆಕ್ಯೂರಿಟಿ ಕೊಡಿ. ವಾದ ಪ್ರತಿವಾದ ಆಲಿಸಿ ನಾಳೆಗೆ ವಿಚಾರಣೆ ಮುಂದೂಡಿದ ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ವೇಳೆ A2 ಆರೋಪಿ ದರ್ಶನ್ ಖುದ್ದಾಗಿ ಕೋರ್ಟ್ಗೆ ಹಾಜರಾಗಲು ಅವಕಾಶ ಕೊಡಬೇಕು ಅಂತ ಕೋರಿ ಅರ್ಜಿ ಸಲ್ಲಿಸಿದ್ದು ಇಂದು ಅರ್ಜಿ ವಿಚಾರಣೆ ನಡೆದಿದೆ. ವಿಚಾರಣೆ ವೇಳೆ ದರ್ಶನ್ ಕೋರ್ಟ್ಗೆ ಬಂದ್ರೆ ಕೋರ್ಟ್ ಆವರಣದಲ್ಲಿ ಸಾಕಷ್ಟು ಜನ ಸೇರುವ ಸಾಧ್ಯತೆ ಇದೆ ಎಂದು ಎಸ್ಪಿಪಿ ಪ್ರಸನ್ನಕುಮಾರ್ ವಾದಿಸಿದ್ರು. ಕಳೆದ ಬಾರಿ ದರ್ಶನ್ರನ್ನ ಕೋರ್ಟ್ಗೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಇಡೀ ಕೋರ್ಟ್ ತುಂಬಿತ್ತು. ಉಸಿರಾಟಕ್ಕೂ ಸಮಸ್ಯೆಯಾಗುವ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹೀಗಾಗಿ ಈ ಅಂಶಗಳನ್ನ ಕೋರ್ಟ್ ಪರಿಗಣಿಸಬೇಕು ಎಂದು ಮನವಿ ಮಾಡಿದ್ದಾರೆ. ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾ ವಾದ ನೋಡೋದಾದ್ರೆ, ಸಾಕ್ಷಿಗಳ ಕ್ರಾಸ್ ಎಕ್ಸಾಮಿನೇಷನ್ ವೇಳೆ ದರ್ಶನ್ ಕೋರ್ಟಿನಲ್ಲಿ ಇರಬೇಕು. ಜೈಲಿನಲ್ಲಿ ಭೇಟಿಯಾದಾಗ ಎಲ್ಲಾ ವಿಚಾರ ವಿಸ್ತೃತವಾಗಿ ಮಾತನಾಡಲು ಸಾಧ್ಯವಿಲ್ಲ. ಪಾರದರ್ಶಕ ವಿಚಾರವಾಗಿ ಮತ್ತು ವಕೀಲರಿಗೆ ಮಾಹಿತಿ ನೀಡಲು ಆರೋಪಿ ಹಾಜರಿ ಮುಖ್ಯ. ಸೆಲೆಬ್ರಿಟಿ ಎನ್ನುವ ಕಾರಣಕ್ಕೆ ಖುದ್ದು ಹಾಜರಾತಿ ಅವಕಾಶ ನಿರಾಕರಿಸಬಾರದು. ದರ್ಶನ್ ಬಂದ್ರೆ ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ಬಂದೋಬಸ್ತ್ ಮಾಡಿಕೊಳ್ಳಲಿ. ಇನ್ನು ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ವಾದ ನೋಡೋದಾದ್ರೆ, ಆಡಿಯೋ ವಿಡಿಯೋ ಮೂಲಕ ಹಾಜರಾತಿಗೆ ಅವಕಾಶವಿದೆ. 2020ರ ಕೋರ್ಟ್ ಆದೇಶದ ಪ್ರಕಾರ ಕೈದಿಗಳಿಗೆ ಮಾನ್ಯವಾಗಿದೆ. ಜೈಲಿನಲ್ಲಿ ವಕೀಲರೊಂದಿಗೆ ಪ್ರತ್ಯೇಕ ಮಾತುಕತೆಗೆ ಮುಕ್ತ ಅವಕಾಶ. ದರ್ಶನ್ ಜೈಲಿನಲ್ಲಿ 28 ಬಾರಿ ವಕೀಲರನ್ನು, 70 ಬಾರಿ ಕುಟುಂಬಸ್ಥರನ್ನು ಭೇಟಿ ಮಾಡಿದ್ದಾರೆ. ಇದುವರೆಗೆ 73 ಬಾರಿ ಟೆಲಿಫೋನ್ ಮೂಲಕ ದರ್ಶನ್ ಮಾತುಕತೆ ನಡೆಸಿದ್ದಾರೆ. ತಂತ್ರಜ್ಞಾನ ಬೆಳೆದಿದ್ರೂ ಖುದ್ದು ಹಾಜರಾತಿಗೆ ಹಠ ಹಿಡಿತಾ ಇರೋದು ಸರಿಯಲ್ಲ. ದರ್ಶನ್ ಒಬ್ಬರಿಗೆ ಅವಕಾಶ ಕೊಟ್ರೆ ಜೈಲಲ್ಲಿರುವ 2500 ಕೈದಿಗಳು ಇದನ್ನೇ ಕೇಳ್ತಾರೆ. ಇದರ ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆ, ವರಮಹಾಲಕ್ಷ್ಮಿ ಹಬ್ಬ ಹಾಗೂ ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಪೊಲೀಸರು ಬೇರೆ ಬಂದೋಬಸ್ತುಗಳಲ್ಲೂ ನಿರತರಾಗಿದ್ದಾರೆ. ಹೀಗಾಗಿ ಆರೋಪಿಗಳನ್ನ ಖುದ್ದು ಹಾಜರುಪಡಿಸದಂತೆ ಎಸ್ಪಿಪಿಗಳು ತಮ್ಮ ವಾದದಲ್ಲಿ ಮನವಿ ಮಾಡಿದ್ದಾರೆ. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ. ಸದ್ಯ ಖುದ್ದು ಹಾಜರಿ ವರ್ಸಸ್ ವಿಸಿನೋ ಎಂಬುದನ್ನ ಕೋರ್ಟ್ ನಾಳೆ ನಿರ್ಧಾರ ಮಾಡುತ್ತೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.